ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಮೇಕ್ ಮೈ ಪ್ರಾಪರ್ಟೀಸ್ ಕಡೆಯಿಂದ ವೆರಿಫೈ ಆ್ಯಂಡ್ ಲಿಸ್ಟ್ ಆಗಿರೋ ಅಂಥ ಒಂದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿನ ನೋಡೋಕ್ಕೆ ಬಂದಿದ್ದೀವಿ. ಈ ಪ್ರಾಪರ್ಟಿ ಸಿಚುವೇಟ್ ಆಗಿರೋದು SMB ಲೇಔಟ್ 3rd ಬ್ಲಾಕಲ್ಲಿ. ಸೊ ತಡ ಮಾಡದೆ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಸೇಫ್ಟಿ ಪರ್ಪಸ್ಗೆ MS ಸ್ಟೀಲ್ನ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಒಳಗೆ ನೋಡೋಣ ಬನ್ನಿ. ಎಂಟರ್ ಆಗಿದ ತಕ್ಷಣ ನಮಗೆ ಒಂದು ಹ್ಯೂಜ್ ಪಾರ್ಕಿಂಗ್ ಏರಿಯಾನ ಸಿಗ್ತಿದೆ. ಆ್ಯಂಡ್ ನೀವು ಇಲ್ಲಿ ಆಲ್ಮೋಸ್ಟ್ ಆಗಿ 2 4 ವೀಲರ್ಸ್ ಆ್ಯಂಡ್ 3 to 4 2 ವೀಲರ್ಸ್ನ ಪಾರ್ಕ್ ಮಾಡ್ಬೋದು. ಇದು ಪಾರ್ಕಿಂಗ್ ಏರಿಯಾ ಆಗಿರೋದ್ರಿಂದ ನಮಗೆ ಇಲ್ಲಿ ಆ್ಯಂಟಿ ಸ್ಕಿಡ್ನ ಯೂಸ್ ಮಾಡಿ ಪಾರ್ಕಿಂಗ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಗ್ಯಾಸ್ ಸಿಲಿಂಡರ್ನ ಇಡೋದಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಏರಿಯಾದಲ್ಲೇ ಒಂದು ಸ್ಮಾಲ್ ಗೇಟ್ ಎಕ್ಸೆಸರಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು 10,000 ಲೀಟರ್ ಕೆಪಾಸಿಟಿ ಸಂಪ್ ಇದೆ ಆ್ಯಂಡ್ ಓನ್ ಬೋರ್ ಕೂಡ ಇದೆ. ಇದು BDA ಸೈಟ್ ಆಗಿರೋದ್ರಿಂದ ನಿಮಗೆ ಕಾವೇರಿ ವಾಟರ್ ಕೂಡ ಸಪ್ಲೈ ಸಿಗುತ್ತೆ. ಬನ್ನಿ ಮೇಲೆ ಹೋಗೋಣ. ಇದು ಈ ಮನೆಯ ಮೇನ್ ಡೋರ್. ಫುಲ್ ಟೀಕ್ವುಡ್ ಇಂದ ಮಾಡಿದ್ದಾರೆ ವಿತ್ ಗ್ರ್ಯಾಂಡ್ ಡಿಸೈನ್. ಎಂಟರ್ ಆಗಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ನಮ್ಮ ಲಿವಿಂಗ್ ಏರಿಯಾ. ಆ್ಯಂಡ್ ಇಲ್ಲಿ TV ಕ್ಯಾಬಿನೆಟ್ ವಿತ್ ಗೋಲ್ಡನ್ ಫ್ಲೂಟೆಡ್ ಪ್ಯಾನಲಿಂಗ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೀವು ಫಾಲ್ ಸೀಲಿಂಗ್ ನೋಡ್ತಿರ್ಬೋದು, ಕಂಪ್ಲೀಟ್ POP ವರ್ಕ್ ಮಾಡಿದ್ದಾರೆ ವಿತ್ ಟೆಕ್ಸ್ಚರ್ ಪೇಂಟಿಂಗ್. ಈ ಏರಿಯಾಯಿಂದ ಬರ್ತಿದ್ದಂಗೆ ನಮಗೆ ಪಕ್ಕದಲ್ಲಿ ಸಿಗೋದು ನಮ್ಮ ಓಪನ್ ಮಾಡ್ಯುಲರ್ ಕಿಚನ್. ಇದು ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ನಮಗೆ ಸಿಗೋದು ಪ್ರತಿಯೊಂದು ಕ್ಯಾಬಿನೆಟ್ ಸಾಫ್ಟ್ ಟಚ್ ಆಗಿರುತ್ತೆ. ಇಲ್ಲಿ ನೀವು ವಿಂಡೋಸ್ ಕೂಡ ನೋಡ್ತಾ ಇರ್ಬೋದು. ಇದು ಕೂಡ ಕಂಪ್ಲೀಟ್ ಟೀಕ್ವುಡ್ ಆಗಿದೆ. ಇಲ್ಲಿ ಕೂಡ ಸ್ಟೇರ್ ಕೇಸ್ ಕೆಳಗೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗ್ತಿದೆ. ಆ್ಯಂಡ್ ಇಲ್ಲಿಂದ ಮುಂದೆ ಬರ್ತಿದ್ದಂಗೆ ನಮಗೆ ಸಿಗೋದು ನಮ್ಮ ಪೂಜಾ ರೂಮ್. ಪೂಜಾ ರೂಮ್ ಕೂಡ ಕಂಪ್ಲೀಟ್ ಟೀಕ್ವುಡ್ಡಿಂದಾನೇ ಮಾಡಿದ್ದಾರೆ. ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಒಂದು ಕಾಮನ್ ವಾಶ್ರೂಮ್ ಸಿಗ್ತಿದೆ. ಇಲ್ಲಿ ನಮಗೆ ಪ್ಯಾಂಟ್ರಿ ಸ್ಟೋರೇಜ್ ಯೂನಿಟ್ ಇದೆ. ಲಿವಿಂಗ್ ಏರಿಯಾ ನೋಡಿದಾಯ್ತು. ಫಸ್ಟ್ ಫ್ಲೋರ್ ಹೇಗಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಫ್ಲೋರ್ಗೆ ಬರ್ತಿದಂಗೆ ನಮಗೆ 2 ರೂಮ್ ಸಿಗುತ್ತೆ, ಒಂದು ರೈಟ್ ಆ್ಯಂಡ್ ಲೆಫ್ಟ್. ಸೊ ರೈಟ್ ರೂಮ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಬೆಡ್ರೂಮಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇದೆ. ಆ್ಯಂಡ್ ಫುಲ್ POP ವರ್ಕ್ ಮಾಡಿದ್ದಾರೆ. ಈ ರೂಮಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ ವಿತ್ ಅಟ್ಯಾಚ್ ಬಾಲ್ಕನಿ ಕೂಡ ಇದೆ. ಈ ರೂಮ್ ನೋಡಿದಾಯ್ತು. ನಾವು ಸೆಕೆಂಡ್ ಬೆಡ್ರೂಮ್ ಹೋಗೋಣ ಬನ್ನಿ. ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಕ್ಕೆ ಮುಂಚೆ ಇಲ್ಲಿ ನಮಗೆ ಸಿಗುತ್ತೆ ವರ್ಕ್ ಸ್ಟೇಷನ್. ಸೊ ನಮಗೆ ರೂಮ್ಗೆ ಎಂಟರ್ ಆಗಿದ ತಕ್ಷಣ ಇಲ್ಲಿ ಸಿಗೋದು ನಮಗೆ ಒಂದು ಮ್ಯಾಸಿವ್ ಆಗಿರುವಂಥ TV ಕ್ಯಾಬಿನೆಟ್ ವಿತ್ ಸ್ಲೈಡಿಂಗ್ ವಾರ್ಡ್ರೋಬ್. ಆ್ಯಂಡ್ ನೀವು ಈ ಮನೇಲಿ ನೋಡೋ ಎಲ್ಲ ವಿಂಡೋಸ್ಗೂ ಕೂಡ ನಾವು ಟೀಕ್ವುಡ್ಡಿಂದಾನೇ ಯೂಸ್ ಮಾಡಿರೋದು. ಆ್ಯಂಡ್ ಈ ರೂಮಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಸಿಗ್ತಿದೆ. ಆ್ಯಂಡ್ TV ಕ್ಯಾಬಿನೆಟಲ್ಲೇ ನಮಗೆ ಒಂದು ಹಿಡನ್ ಡ್ರೆಸ್ಸಿಂಗ್ ಯೂನಿಟ್ನ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ರೂಮ್ ನೋಡಿದಾಯಿತು. ನೆಕ್ಸ್ಟ್ ರೂಮ್ ಹೋಗೋಣ ಬನ್ನಿ. ನೆಕ್ಸ್ಟ್ ರೂಮ್ ಇರೋದು 3rd ಫ್ಲೋರಲ್ಲಿ. ಅದು ತುಂಬ ಮ್ಯಾಸಿವ್ ಆಗಿದೆ. ಸೊ ಅದು ನೋಡೋಣ ಬನ್ನಿ. ಇದು ನಮ್ಮ ಫೈನಲ್ ಹಾಗೂ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲಿ ಕೂಡ ನಿಮಗೆ ಒಂದು ಮ್ಯಾಸಿವ್ ಆಗಿರುವಂಥ TV ಕ್ಯಾಬಿನೆಟ್ ವಿತ್ ಅಟ್ಯಾಚ್ ವಾಶ್ರೂಮ್. ಸೇಮ್ ಇಲ್ಲಿ ಕೂಡ ನಮಗೆ TV ಕ್ಯಾಬಿನೆಟಲ್ಲೇ ಹಿಡನ್ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ ವಿತ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್. ನೆಕ್ಸ್ಟ್ ನಾವು ಹೋಗೋದು ಈ ಮನೆಯ ಸ್ಪೆಷಲ್ ಏರಿಯಾ ವಿಚ್ ಈಸ್ ಮಲ್ಟಿಪರ್ಪಸ್ ಏರಿಯಾ. ನೀವು ಈ ಪ್ಲೇಸ್ನ ಜಿಮ್, ಇಂಡೋರ್ ಗಾರ್ಡನ್ ಆರ್ ಫ್ಯಾಮಿಲಿ ಸಿಟ್ಔಟ್ ಏರಿಯಾ ಕೂಡ ಮಾಡ್ಬೋದು. ನಿಮಗೇನಾದರೂ ಈ ಮನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಈ ಮನೇಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಕೂಡ ಮಾಡಿ. ಸೊ ನಿಮ್ಗೇನಾದರೂ ಈ ಮನೆ ತೊಗೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಮಾಡಿ.
ನಿಮಗೇನಾದರೂ ಮನೆ ಕನ್ಸ್ಟ್ರಕ್ಷನ್, ಸೈಟ್ ಸೇಲ್ಸ್ ಆರ್ ಸೈಟ್ ಪರ್ಚೇಸ್ ಮಾಡಬೇಕಿದ್ರೆ ಇದೇ ನಂಬರ್ಗೆ ಕೂಡ ನೀವು ಕಾಲ್ ಮಾಡಿ. ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ಓನ್ಲಿ ಫಾರ್ 1654 ಇಂದ ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗ್ತಿದೆ. ಥ್ಯಾಂಕ್ ಯು.